ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಸರಾ ಹಬ್ಬ ಈ ಹೆಸರು ಕೇಳ್ತಿದ್ದಂಗೆ ಮನ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ನಾವು ಸ್ಕೂಲಲ್ಲೆಲ್ಲ ಇದ್ದಾಗ ದಸರಾ ಹಾಲಿಡೇಸ್ ಅಂತಾನೆ ಕೊಡ್ತಾ ಇದ್ರು. ಅವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ, ಕಸಿನ್ಸ್ ಮೀಟ್ ಮಾಡ್ತಾ ಇದ್ವಿ, ವೆಕೇಶನ್ ಪ್ಲಾನ್ ಮಾಡ್ತಾ ಇದ್ವಿ, ಮೈಸೂರಿಗೆ ಹೋಗ್ತಾ ಇದ್ವಿ. ಇನ್ನು ಮೈಸೂರಿಗೆ ಹೋದ್ರಂತೂ ಅಂಬಾರಿ ನೋಡ್ಬೋದಿತ್ತು, ಲೈಟಿಂಗ್ಸ್ ನೋಡ್ಬೋದಿತ್ತು. ಇದೆಲ್ಲದಕ್ಕಿಂತ ನನಗೆ ಸ್ಪೆಷಲಿ ಖುಷಿ ಕೊಡ್ತಾ ಇದ್ದಿದ್ದಂದ್ರೆ ಎಕ್ಸಿಬಿಷನ್. ಒಟ್ನಲ್ಲಿ ತುಂಬಾ ಮಜಾ ಅಂತೂ ಇರ್ತಾ ಇತ್ತು. ಇದೆಲ್ಲ ಒಂದ್ ಕಡೆ ಆದ್ರೆ ಆಯುಧ ಪೂಜೆ ದಿನ, ವಿಜಯದಶಮಿ ದಿನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಪೂಜೆ ಮಾಡ್ತಾ ಇದ್ವಿ. ಒಳ್ಳೆ ಹಬ್ಬದ ಊಟ ಮಾಡ್ಕೊಂಡು ಊಟ ಕೂಡ ಮಾಡ್ತಾ ಇದ್ವಿ. ಇದೆಲ್ಲ ಓಕೆ. ಆದ್ರೆ ದಸರಾ ಹಬ್ಬ ಈ ಆಚರಣೆ ನಮಗ್ ಬಂದಿದ್ದಾದ್ರೂ ಎಲ್ಲಿಂದ, ಈ ಹಬ್ಬದ ಹಿನ್ನೆಲೆ ಏನು, ಯಾಕೆ ನಾವ್ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಯಾವತ್ತಾದ್ರೂ ನಾವ್ ಯೋಚನೆ ಮಾಡಿದೀವಾ? ಎಲ್ಲ ತಿಳಿದಿರೋರಿಗೆ ಈ ಹಬ್ಬದ ಹಿನ್ನೆಲೆ ಯಾಕೆ ಆಚರಿಸ್ತೀವಿ ಅನ್ನೋದು ತಿಳಿದಿರುತ್ತೆ. ಆದರೆ ಮೆಜಾರಿಟಿ ಆಫ್ ಜನಕ್ಕೆ ಇದು ಖಂಡಿತವಾಗ್ಲೂ ಗೊತ್ತಿರಲ್ಲ. ಈ ವಿಡಿಯೋ ಮುಖಾಂತರ ನಾವು ಅದನ್ನು ತಿಳ್ಕೊಳ್ಳೋಣ. ದಸರಾ ಹಬ್ಬ ನಾವೆಲ್ಲರೂ ಯೋಚನೆ ಮಾಡೋ ಥರ ಈಗಿನ ಹಬ್ಬ ಖಂಡಿತವಾಗ್ಲೂ ಅಲ್ಲ. ಈ ಹಬ್ಬಕ್ಕೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ. ಈ ಹಬ್ಬ ಸುಮಾರು 14th ಇಂದ 15th ಸೆಂಚುರಿಯಲ್ಲಿ ನಾವು ನೋಡ್ಬೋದು. ಆದರೆ ಈ ಹಬ್ಬ ಸ್ಟಾರ್ಟ್ ಆಗಿದ್ದು ವಿಜಯನಗರ ಎಂಪೈರ್ ಅಲ್ಲಿ, ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ. ಈ ಹಬ್ಬನ ಸ್ಟಾರ್ಟ್ ಮಾಡಿದ್ದು ಕೃಷ್ಣದೇವರಾಯ. ಆದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ದಸರಾ ಅಂತ ಖಂಡಿತವಾಗ್ಲೂ ಕರೀತಿರ್ಲಿಲ್ಲ. ದಸರಾಗೆ ಇನ್ನೊಂದೇ ಹೆಸರಿತ್ತು, ಅದು ಮಹಾನವಮಿ. ಯಾಕೆ ಈ ಹಬ್ಬನ ಅವ್ರು ಆಚರಿಸ್ತಿದ್ರು ಅಂದ್ರೆ, ಒಂದ್ ಸಾಮ್ರಾಜ್ಯದ ರಾಜ ಇನ್ನೊಂದ್ ಸಾಮ್ರಾಜ್ಯದ ರಾಜದ ಮೇಲೆ ಯುದ್ಧ ಸಾರ್ತಾ ಇದ್ರು. ಅವ್ರು ಯುದ್ಧ ಗೆದ್ದಾಗ ಆ ಯುದ್ಧನ ಸಂಭ್ರಮಿಸ್ಬೇಕಾಗಿತ್ತು. ವಿಕ್ಟ್ರಿನ್ ಸೆಲೆಬ್ರೇಟ್ ಮಾಡಕ್ಕೆ ಒಂದ್ ಹಬ್ಬ ಬೇಕಾಗಿತ್ತು, ಅದೇ ಈ ವಿಜಯದಶಮಿ. 9 ದಿನ ಯುದ್ಧ ಆದ್ಮೇಲೆ 10ನೇ ದಿನ ಗೆಲುವನ್ನ ಸೆಲೆಬ್ರೇಟ್ ಮಾಡೋದು, ಅಂದ್ರೆ ಸಂಭ್ರಮಿಸೋ ಹಬ್ಬನೇ ವಿಜಯದಶಮಿ. ಈ ಕತೆ ಒಂದ್ ಕಡೆ ಇರ್ಲಿ, ನಾವು ಮೈಥಾಲಜಿ ಪ್ರಕಾರ ನೋಡೋದಂದ್ರೆ ನಮ್ಗೆ 2 ಕತೆ ಸಿಗುತ್ತೆ. ಒಂದು ಶ್ರೀರಾಮ ರಾವಣನ್ ಸಂಹರಿಸಿದ ಕತೆ, ಇನ್ನೊಂದು ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ್ ಸಂಹರಿಸಿದ ಕತೆ. ಈಗಲೂ ದ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾಲಿ ರಾಮನ್ ಕತೆ ಹೇಳ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಸರ್ದರ್ನ್ ಪಾರ್ಟ್ ಆಫ್ ಇಂಡಿಯಾಲಿ ನಾವು ತಾಯಿ ಚಾಮುಂಡೇಶ್ವರಿ ಕತೆ ಹೇಳ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಈ 2 ಬೇರೆ ಬೇರೆ ಮೈಥಾಲಜಿ ಕತೆ ಆದ್ರೂ ಈ 2 ಕತೆ ಹೇಳೋದು ಒಂದೇ ನೀತಿನ. ಏನಪ್ಪಾ ಅದು ಅಂದ್ರೆ, ದ ವಿನ್ ಆಫ್ ದ ಗುಡ್ ಓವರ್ ದ ಈವಿಲ್ ಅಂತ. ಏನಿದ್ರ ಅರ್ಥ ಅಂದ್ರೆ, ಒಂದ್ ಕೆಟ್ಟ ಶಕ್ತಿ ಇರುತ್ತೆ, ಒಂದ್ ಒಳ್ಳೆ ಶಕ್ತಿ ಇರುತ್ತೆ. ಇದ್2 ಯುದ್ಧಕ್ಕೆ ನಿಂತಾಗ ಖಂಡಿತವಾಗ್ಲೂ ಒಳ್ಳೆ ಶಕ್ತಿ ಕೆಟ್ಟ ಶಕ್ತಿ ವಿರುದ್ಧ ಗೆಲ್ಲುತ್ತೆ ಅನ್ನೋದೇ ಈ ಕಥೆಯ ನೀತಿ. ಇನ್ನ ನಾವ್ ರಾಜರ ಕತೆ ಬರೋದಂದ್ರೆ, ಅವರು ಕೂಡ ಇದನ್ನೇ ಅಲ್ವಾ ಆಚರಿಸ್ಕೊಂಡ್ ಬಂದಿರೋದು. ಅವ್ರು ಯುದ್ಧಕ್ಕೆ ನಿಂತಾಗ ಅವ್ರು ಗೆಲ್ತಾ ಇದ್ರು. ಆ ಗೆಲುವನ್ನ ಸಂಭ್ರಮಿಸಕ್ಕೆ ಆಚರಿಸಕ್ಕೆ ಮಾಡಿದ ಹಬ್ಬನೇ ಈ ವಿಜಯದಶಮಿ. ಮಹಾನವಮಿ ಹಬ್ಬನ ತುಂಬಾ ವಿಜೃಂಭಣೆಯಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಚರಿಸಲಾಗ್ತಿತ್ತು. ಆದ್ರೆ ಯಾವಾಗ ದಿಲ್ಲಿ ಸುಲ್ತಾನ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನೋ, ಅಲ್ಲಿಗೆ ಮಹಾನವಮಿ ಹಬ್ಬದ ಆಚರಣೆ ನಿಲ್ಲುತ್ತೆ. ತದನಂತರ ಆ ಹಬ್ಬನ ಆಚರಿಸ್ಕೊಂಡ್ ಬಂದಿದ್ದು ನಮ್ ಮೈಸೂರು ರಾಜರಾದ ಒಡೆಯರ್ ಕುಟುಂಬದವರು. ಹಾ, ಇನ್ನೊಂದು ಫ್ಯಾಕ್ಟ್ ಏನಪ್ಪಾ ಅಂತ ಅಂದ್ರೆ, ಈಗ್ಲೂ ನಾರ್ತ್ ಕರ್ನಾಟಕದಲ್ಲಿ ದಸರಾ ಅನ್ನಲ್ಲ, ಈಗ್ಲೂ ಈ ಹಬ್ಬನ ಮಹಾನವಮಿ ಅಂತಾನೆ ಆಚರಿಸ್ತಾರೆ. ಈಗ ಗೊತ್ತಾಯ್ತಲ್ಲ ದಸರಾ ಹಬ್ಬದ ಆಚರಣೆ ಸ್ಟಾರ್ಟ್ ಆಗಿದ್ ಎಲ್ಲಿಂದ, ನಾವ್ ಯಾಕೆ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ, ಈ ಹಬ್ಬದ ಮಹತ್ವ ಏನು ಅಂತ. ಇನ್ನು ನಮ್ ಮೈಸೂರು ದಸರಾ ಕಡೆ ಬರೋದಂದ್ರೆ, ಮೈಸೂರು ಮಹಿಷಾಸುರನ ಊರು. ದಸರಾ ಟೈಮಲ್ಲಂತೂ ಇಡೀ ಮೈಸೂರೇ ಲೈಟ್ ಅಪ್ ಆಗಿರುತ್ತೆ. ಅದ್ ನೋಡೋದೇ ಕಣ್ಣಿಗೆ ಒಂಥರ ಹಬ್ಬ ತರ. ದಸರಾ ಅಂದಿದ ತಕ್ಷಣ ಅಂಬಾರಿ, ಜಂಬೂ ಸವಾರಿ ಅಷ್ಟೇ ಅಲ್ಲ, ಅದಕ್ಕಿಂತ ನವರಾತ್ರಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅಂದ್ರೆ 9 ದಿನ 9 ನವದುರ್ಗೆಯರಿಗೆ ನಾವು ಪೂಜೆ ಮಾಡ್ತೀವಿ. ಇದು ಎಲ್ಲಾನು ಇರ್ಲಿ, ಆದ್ರೆ ಇನ್ನೊಂದು ಆಚರಣೆ ಏನಪ್ಪಾ ಅಂದ್ರೆ ಗೊಂಬೆ ಪೂಜೆ, ಅಂದ್ರೆ ಗೊಂಬೆ ಹಬ್ಬ.
ಈ ಗೊಂಬೆ ಹಬ್ಬದ ಮೂಲ ಮೈಸೂರೇ ಆಗಿದ್ರು ಆಂಧ್ರ, ಕೇರಳ, ತಮಿಳ್ನಾಡು ಈ ಸೌತ್ ಪಾರ್ಟ್ ಸ್ಟೇಟ್ಸ್ ಅಲ್ಲಿ ಕೂಡ ನಾವು ಈ ಹಬ್ಬನ ನೋಡ್ಬೋದು. ಮುಂಚೆ ಎಲ್ಲ ಮನೇಲಿದ್ದ ಮಣ್ಣಿನ ಬೊಂಬೆ ಜೊತೆ ಒಂದು ಪಟ್ಟದ ಬೊಂಬೆ ಅಂತ ಇರ್ತಾ ಇತ್ತು. ಈ ಬೊಂಬೆಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು. ಆದ್ರೆ ಇವಾಗ ಈ ಹಬ್ಬ ಒಂದು ಫ್ಯಾಷನ್ ಆಗಿರೋದ್ರಿಂದ ಥೀಮ್ ಪ್ರಕಾರ ಗೊಂಬೆಗಳನ್ನ ಜೋಡಿಸ್ತಾರೆ. ಥೀಮ್ ಅಂದ್ರೆ ಏನು? ಈ ರಾಮಾಯಣದ ಸಂಬಂಧಪಟ್ಟದ ಬೊಂಬೆ ಜೋಡಿಸ್ಬೋದು, ಈ ಮಹಾಭಾರತದ ಸಂಬಂಧಪಟ್ಟದ ಬೊಂಬೆನ ಜೋಡಿಸ್ಬೋದು, ಇನ್ನು ಬೇರೆ ಬೇರೆ ಏನೇನೋ ಕಥೆಗಳು ಸಿಗುತ್ತೆ ಅಲ್ವಾ, ಆ ಎಲ್ಲ ಕಥೆಗಳನ್ನೂ ಸೇರಿ ಬೊಂಬೆಗಳು ಮಾಡಿರ್ತಾರೆ. ಆ ಗೊಂಬೆಗಳನ್ನ ಕೂರಿಸಿ ನಾವು ಈ ಹಬ್ಬನ ಸಂಭ್ರಮಿಸ್ಬೋದು. ಈ ಎಲ್ಲ ಹಬ್ಬನೂ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರವ್ರ ಪದ್ಧತಿ ತಕ್ಕಂಗೆ ಆಚರಿಸ್ಕೊಂಡು ಬರ್ತಾರೆ. ಆದ್ರೆ ಈ ಹಬ್ಬದಿಂದ ನಾವು ಕಲಿಬೇಕಾಗಿರೋ ವಿಷಯ ತುಂಬಾ ಮುಖ್ಯವಾದದ್ದು. ಒಂದು, ನಾವು ಯಾವಾಗ್ಲೂ ಒಳ್ಳೆಯವರಾಗಿರ್ಬೇಕು. ಹಾಗೆ ನಾವೇನಾದ್ರೂ ಕೆಟ್ಟದ ಪರ ಹೋರಾಡ್ತಿದೀವಿ ಅಂದ್ರೆ ಅಥವಾ ದನಿ ಎತ್ತಿದೀವಿ ಅಂದ್ರೆ ಖಂಡಿತವಾಗ್ಲೂ ಜಯ ನಮ್ದಾಗತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.